ರಾಜ್ಯದಲ್ಲಿ ಬಿಜೆಪಿ 8 ಸೀಟು ಗೆಲ್ಲಲ್ವಾ? ರಾಜ್ಯದಲ್ಲಿ ಅವರು 8 ದಾಟಲ್ಲ ನೋಡಿ. ದೇಶದಲ್ಲಿ 200 ಸೀಟು ಗೆಲ್ಲಲ್ವಾ ಬಿಜೆಪಿ? RSS ಆಂತರಿಕ ಸಮೀಕ್ಷೆ ಅಚ್ಚರಿಯ ಭವಿಷ್ಯ. RSS ಅವರ ಆಂತರಿಕ ಸಮೀಕ್ಷೆ 200 ಬರಲ್ಲ ಅಂತ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರೋ ಈ ಮಾತು ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹುಸಿ ಆತ್ಮವಿಶ್ವಾಸಕ್ಕಾಗಿ 400 ಸೀಟು ಗೆಲ್ತೀವಿ ಅಂತಿರೋ ಕೇಂದ್ರ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಮಾತು ದಿಗಿಲನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಈ ಸಲ 8 MP ಸೀಟುಗಳನ್ನು ಗೆಲ್ಲೋದಿಲ್ವಾ? ಏನಿದು RSS ಆಂತರಿಕ ಸಮೀಕ್ಷೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಲೆಕ್ಷನ್ಗೆ ನಿಲ್ಲೋ ಪ್ರತಿ ವ್ಯಕ್ತಿಯು ಗೆದ್ದೇ ಗೆಲ್ತೀನಿ ಅಂತಾನೆ ಹೇಳೋದು. ಹಾಗೆ ಹೇಳೋದ್ರಿಂದ ಒಂದಷ್ಟು ವೋಟರ್ಸ್ ಆದ್ರೂ ನಮ್ಮ ಕಡೆ ನಿಲ್ತಾರೆ ಅನ್ನೋದು ಅವರ ನಂಬಿಕೆ. ಅದೇ ರೀತಿ ಪ್ರತಿ ರಾಜಕೀಯ ಪಕ್ಷವು ನಾವೇ ಮತ್ತೆ ಅಧಿಕಾರಕ್ಕೆ ಬರೋದು ಅಂತ ಜಂಬ ಕುಚ್ಕೊಳ್ಳೋದು ಕೂಡ ಕಾಮನ್ ಆಗಿದೆ. ನಿಮ್ಗೆ ಗೊತ್ತಿರಲಿ, ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣಾ ಟೈಮಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಬಾಯ್ ಬಿಟ್ರೆ ನಾವು 150 ಸೀಟು ಗೆದ್ದೇ ಗೆಲ್ತೀವಿ, ನಮ್ದು ಟಾರ್ಗೆಟ್ 150 ಅಂತ ಹೇಳ್ತಿದ್ರು. ಆದ್ರೆ ಗೆದ್ದಿದ್ದೆಷ್ಟು? ಕೇವಲ 66 ಸೀಟು. ಅದೇ ರೀತಿ JDS ನವರು ಕೂಡ ನಾವು ಈ ಸಲ 123 ಸೀಟು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಗೆದ್ದಿದ್ದೆಷ್ಟು? ಕೇವಲ 19 ಸೀಟು. ಹೀಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ 400 ಸೀಟು ಗೆಲ್ತೀವಿ, ಕರ್ನಾಟಕದಲ್ಲಿ 28ಕ್ಕೆ 28 ಗೆದ್ದು ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ಇವರ ಈ ಮಾತುಗಳನ್ನ ಮತದಾರರು ಸೀರಿಯಸ್ ಆಗಿ ತಗೊಂಡಿಲ್ಲ, ಮಾಧ್ಯಮಗಳು ಸೀರಿಯಸ್ ಆಗಿ ತಗೊಂಡಿಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರೋ RSS ಆಂತರಿಕ ಸರ್ವೆ ಮಾತು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಷ್ಟಕ್ಕೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದೇನು ಗೊತ್ತಾ? ನೀವೇ ನೋಡಿ. ಖಂಡಿತವಾಗಿ ಇವರೇ RSS ಅವರ ಆಂತರಿಕ ಸಮೀಕ್ಷೆ 200 ಬರಲ್ಲ ಅಂತ ಇದ್ದಾರೆ. RSS ಅವರು ಹೇಳ್ತಾ ಇರೋದು ಅದಕ್ಕೆ ಅಲ್ವಾ? ಊರೆಲ್ಲ ರಾಜ್ಯದಲ್ಲಿ ಅವರು 8 ದಾಟಲ್ಲ ನೋಡಿ. ಕೇಳಿದ್ರಲ್ವಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದನ್ನ? RSS ನ ಆಂತರಿಕ ಸಮೀಕ್ಷೆ ಪ್ರಕಾರ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕನಿಷ್ಠ 200 ಸೀಟು ಕೂಡ ಗೆಲ್ಲಲ್ವಂತೆ. ಅದೇ ರೀತಿ ಕರ್ನಾಟಕದಲ್ಲಿ 8 MP ಸೀಟುಗಳ ಗಡಿಯನ್ನ ದಾಟಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದನ್ನ ಬೇರೆ ಯಾರೋ ಹೇಳಿಲ್ಲ, RSS ನ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ ಅಂತೇಳಿ ಒತ್ತಿ ಹೇಳ್ತಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಇಷ್ಟು ಕಡಿಮೆ ಸೀಟುಗಳನ್ನ ಗೆಲ್ಲೋದಕ್ಕೆ ಅದೇನ್ ಕಾರಣ ಗೊತ್ತಾ? ಅದಕ್ಕೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಉತ್ತರ ಕೊಡ್ತಾರೆ ನೋಡಿ. ಎಲ್ಲಿ ಇದ್ದಾರೆ ಇವರು? ಆಗ್ಲೇ 14-15 ಕಡೆ ಇವರೇ ಜಗಳ ಆಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಸೀನಿಯರ್ ಲೀಡರ್ಸ್ ಏನ್ ಹೇಳ್ತಾ ಇದ್ದಾರೆ? ನಾವು ಬಿಜೆಪಿಯನ್ನ ನಾವು ಪುಲಕಿತ ಮಾಡಬೇಕಾಗಿದೆ, ಕುಲಷಿತ ಆಗ್ಬಿಟ್ಟಿದೆ ಬಿಜೆಪಿ ಒಂದು ಕುಟುಂಬದಿಂದ. ನಾವು ಈ ಬಿಜೆಪಿಯನ್ನ ಹಳೆ ಬಿಜೆಪಿಗೆ ನಾವು ಮರು ಸ್ಥಾಪನೆ ಮಾಡಬೇಕು ಅಂತ ಯಾರು ನಾವು ಹೇಳ್ತಾ ಇರೋದ? ಅವ್ರು ತಾನೇ ಹೇಳ್ತಾ ಇರೋದು. ವಾತಾವರಣ ಕುಲುಷಿತ ಆಗಿದೆ, ಈ ಒಂದು ಕುಟುಂಬದ ರಾಜಕೀಯ ಹಿಡಿತ ಜಾಸ್ತಿ ಆಗಿದೆ, ಅವರಿಂದ ಹಿಂದುತ್ವ ಲೀಡರ್ಗಳಿಗೆ, ಬಿಜೆಪಿನಲ್ಲಿರುವಂಥ ಹಿಂದುತ್ವ ಲೀಡರ್ಗಳಿಗೆ ಅನ್ಯಾಯ ಆಗ್ತಾ ಇದೆ. ಯತ್ನಾಳ್ ಇರ್ಬೋದು, CT ರವಿ ಅವರು ಇರ್ಬೋದು, ಅನಂತ್ ಕುಮಾರ್ ಹೆಗಡೆ ಇರ್ಬೋದು, ಈಶ್ವರಪ್ಪ ಅವರು ಇರ್ಬೋದು, ಇವೆಲ್ಲ ಅವ್ರದ್ದು ಜಗಳ ತಾನೆ. ಕಾಂಗ್ರೆಸ್ನವರಂತೂ ನಿರ್ಮಾಣ ಮಾಡಿಲ್ಲ ಇದು, ಅವ್ರ ಹೇಳಿಕೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತೆ ಈ ಸಲ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಜೋರಾಗಿ ತಟ್ಟಿದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ, ತುಮಕೂರಲ್ಲಿ ಮಾಧುಸ್ವಾಮಿ, ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ, ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಟೀಮ್, ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆ, ಹಾಸನದಲ್ಲಿ ಪ್ರೀತಂ ಗೌಡ, ಹೀಗೆ ರಾಜ್ಯದ ಸಾಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ. ಇದರ ಜೊತೆಗೆ BSY ಮತ್ತು ವಿಜಯೇಂದ್ರ ಅವರ ಕುಟುಂಬ ರಾಜಕಾರಣದ ವಿರುದ್ಧ ಈ ಸಲ ಟಿಕೆಟ್ ಕೈತಪ್ಪಿರೋ KS ಈಶ್ವರಪ್ಪ, CT ರವಿ, ಅನಂತ್ ಕುಮಾರ್ ಹೆಗಡೆ, ಬಸನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕೊತ್ತ ಕುದಿಯುತ್ತಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿನ ಈ ಮನಸ್ತಾಪ, ಒಳ ಜಗಳ, ಬಣ ಬಡಿದಾಟಗಳು ಬಿಜೆಪಿ ಗೆಲುವಿನ ಮೇಲೆ ನೆಗೆಟಿವ್ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಇನ್ನ ಮತ್ತೊಂದು ಕಡೆ ಬರ ಪರಿಹಾರ ಕೋರಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುವಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ವಿಳಂಬವಾಗಿದೆ ಅಂತೇಳಿ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆರೋಪಿಸಿದ್ರು. ಇದಕ್ಕೂ ರಿಯಾಕ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅಮಿತ್ ಶಾ ಅವರು ತಪ್ಪು ಮಾಹಿತಿಯ ಮಂತ್ರಿ ಆಗಿರಬೇಕು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ, ಕೇಂದ್ರ ಗೃಹ ಸಚಿವರು ಹಾಗೂ ಹಣಕಾಸು ಸಚಿವರನ್ನ ಪರಿಹಾರಕ್ಕಾಗಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ದು ಸುಳ್ಳೆ, ಕೇಂದ್ರ ತಂಡ ಬಂದು ಇಲ್ಲಿ ಸಮೀಕ್ಷೆ ನಡೆಸಿದ್ದು ಸುಳ್ಳೆ, ಆನಂತರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಸಿದ್ದು, ಈ ವೇಳೆ ಕರ್ನಾಟಕದ ಬರ ನಿರ್ವಹಣೆಯ ಬಗ್ಗೆ ಆಶ್ವಾಸನೆ ನೀಡಿದ್ದು ಸುಳ್ಳೆ. ಅಮಿತ್ ಶಾ ಯಾಕೆ ಇಷ್ಟೊಂದು ಸುಳ್ಳು ಹೇಳುತ್ತಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡುವ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಅದೇನೇ ಇದ್ರೂ ಕರ್ನಾಟಕದ ಬರ ಪರಿಹಾರ, GST ಪಾಲಿನ ಹಂಚಿಕೆಯಲ್ಲಿ ತಾರತಮ್ಯ, ಅಗತ್ಯ ವಸ್ತುಗಳ ನಿರಂತರ ಬೆಲೆ ಏರಿಕೆ, ಬಿಜೆಪಿಯ ಸುಳ್ಳು ಭರವಸೆಗಳು ಕರ್ನಾಟಕ ಮತ್ತು ದೇಶದಲ್ಲಿ ಬಿಜೆಪಿ ಕಡಿಮೆ ಸೀಟುಗಳಿಗೆ ಕುಸಿಯುವಂತೆ ಮಾಡೋದು ಗ್ಯಾರಂಟಿ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋ ಹಾಗೆ ಈ ಸಲ ದೇಶದಲ್ಲಿ ಬಿಜೆಪಿ 200ರ ಗಡಿಯನ್ನು ದಾಟೋದಿಲ್ವಾ? ಕರ್ನಾಟಕದಲ್ಲಿ ಬಿಜೆಪಿ ಕನಿಷ್ಠ 8 ಸೀಟುಗಳನ್ನು ಗೆಲ್ಲೋದಿಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.
ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.